Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾನ್. ಚಾಕು ಚೈನು ನನ್ನ ಎಡಗೈ ಬಲಗೈ, ಬ್ಲೇಡು ಬಾಟ್ಲು ನನ್ನ ದೊಡ್ಡ ತಮ್ಮ ಚಿಕ್ಕ ತಮ್ಮ, ಸಾಯೋಕು ಸಾಯಿಸೋಕು ನಾನು ಸೈ. ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಅಭಿನಯಿಸಿರುವಂತಹ 1990ರಲ್ಲಿ ತೆರೆ ಕಂಡ ಹೊಸ ಜೀವನ ಸಿನಿಮಾದ ಒಂದು ಫೇಮಸ್ ಸಾಂಗ್. ಸಿನಿಮಾದಲ್ಲಿ ಶಂಕರ್ ನಾಗ್ ಒಂದು ಲೋಕಲ್ ರೌಡಿ ಪಾತ್ರದಲ್ಲಿ ಅವರು ಆಕ್ಟ್ ಮಾಡಿದ್ರು. ಅದೇ ಸಿನಿಮಾದ ಅನಾಥ ಮಗುವಾದ ಹಾಡು ಇವತ್ತಿಗೂ ಮೋಸ್ಟ್ ಪಾಪ್ಯುಲರ್. ಬಟ್ ಸಾಂಗ್ ಇಲ್ಲಿ ನಮಗೆ ಅಪ್ರಸ್ತುತ. ಆದರೆ ಚಾಕು ಚೈನು ನನ್ನ ಎಡಗೈ ಬಲಗೈ ಈ ಸಾಂಗ್ಗೆ ನಮ್ಮ ಸ್ಟೋರಿಲಿ ಸ್ಕೋಪ್ ಇದೆ. 1990ರ ದಶಕ ಮತ್ತು ಅದರ ಹಿಂದಿನ ದಶಕದಲ್ಲಿ, ಜೊತೆಗೆ 2010ರವರೆಗೂ ಬೆವರು ಸುರಿಸದೆ, ಕೆಲ್ಸಕ್ಕೆ ಹೋಗದೆ ದುಡಿಬೇಕು ಅಂತ ತೀರ್ಮಾನ ಮಾಡ್ತಿದ್ದವರು ಕೇವಲ ರೌಡಿಗಳು ಮಾತ್ರ. ಅವರ ಬಿಹೇವಿಯರ್ ಯಾವ ರೀತಿ ಇರ್ತಾ ಇತ್ತು ಅಂದರೆ, ಥೇಟ್ ಹೊಸ ಜೀವನ ಸಿನಿಮಾದ ಹೀರೋ ಥರಾನೇ ಇರ್ತಾ ಇತ್ತು. ಅವತ್ತಿಗೆ ದುಡ್ಡು ಮಾಡಬೇಕಂದ್ರೆ ರಕ್ತ ಅಂತೂ ಸುರಿಸಲೇಬೇಕಾಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಆ ರೀತಿ ಇಲ್ಲವೇ ಇಲ್ಲ. ಇವತ್ತು ಒಬ್ಬ ಬುದ್ಧಿವಂತ ಬೆವರು ಸುರಿಸದೆ, ರಕ್ತಾನೂ ಸುರಿಸದೆ, ಕೇವಲ ಬುದ್ಧಿವಂತಿಕೆ, ಷಡ್ಯಂತ್ರ, ಕುತಂತ್ರದಿಂದ ಹಣ ಮಾಡ್ತಿದ್ದಾನೆ. ಈ ಹೊಸ ಮಾರ್ಗದ ಹೆಸರೇ ಸೈಬರ್ ಕ್ರೈಮ್. ನನಗೆ ಇವತ್ತಿಗೂ ಅರ್ಥವಾಗದೇ ಇರೋದೇನಪ್ಪ ಅಂತಂದರೆ, ಸೈಬರ್ ಕ್ರೈಮ್ ಬಗ್ಗೆ ಎಷ್ಟೋ ಬೆಳಕು ಚೆಲ್ಲಿದ್ರು, ದಿನೇ ದಿನೇ ಈ ಬಗ್ಗೆ ರಿಪೋರ್ಟ್ ಮಾಡಿದ್ರೂ ಕೂಡ ಜನರು ಮಾತ್ರ ಈ ಸೈಬರ್ ಟ್ರ್ಯಾಪ್ಗೆ ಬಲಿಯಾಗ್ತಾನೇ ಇದ್ದಾರೆ. ಸೋಷಿಯಲ್ ಮೀಡಿಯಾ, ಸ್ಯಾಟಲೈಟ್ ಮೀಡಿಯಾ ಸೇರಿದಂತೆ ಹಲವು ಮಾಧ್ಯಮಗಳಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ನೀಡಿದ್ರು. ಜನ ಯಾಕೆ ಎಚ್ಚೆತ್ಕೊಳ್ತಾ ಇಲ್ವೋ ಗೊತ್ತಿಲ್ಲ ಅಪ್ಪ. ಜನರು ಎಲ್ಲಿವರೆಗೂ ಮೋಸ ಹೋಗೋದನ್ನ ತಪ್ಪಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಮಾತ್ರ ಈ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾನೆ ಇರ್ತೀವಿ. ಇದಿಷ್ಟು ಇವತ್ತು ನಾವು ನಿಮಗೆ ಹೇಳಲೇಬೇಕಾಗಿದ್ದಂಥ ವಿಚಾರ. ಬಟ್ ಈಗ ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳ್ತಾ ನೀವು ಹೇಗೆ ಟ್ರ್ಯಾಪ್ ಆಗಬಾರ್ದು ಅಂತ ಅದನ್ನು ಹೇಳ್ತೀವಿ, ಕೇಳಿ. ಚಕಿತ್ ಅನ್ನೋ ಹುಡುಗ ಇದ್ದ. ಅವನಿದ್ದಿದ್ದು ಸದ್ಯ ಯಾವಾಗಲೂ ಸದ್ದು ಮಾಡುವಂಥ RR ನಗರದಲ್ಲಿ. ಕೇಳಿ ಈತ MBA ಮಾಡಿಕೊಂಡು ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವನು. ಇವ್ರಿಗೆಲ್ಲ ಫೈನಾನ್ಸ್ ಬಗ್ಗೆ ಹೆವಿ ನಾಲೆಡ್ಜೇ ಇರುತ್ತೆ. ಆದರೆ ಸೈಬರ್ ಕ್ರೈಮ್ ಬಗ್ಗೆ ಡೀಪ್ ನಾಲೆಡ್ಜ್ ಇರುತ್ತಾ? ಯಾರಿಗಿದೆಯೋ ಇಲ್ವೋ ಗೊತ್ತಿಲ್ಲ. ಚಕಿತ್ಗಂತೂ ಇರಲಿಲ್ಲ. ಪರಿಣಾಮ ಅವನು ಈ ಸೈಬರ್ ವಂಚಕರ ಟ್ರ್ಯಾಪ್ಗೆ ಬಿದ್ದುಬಿಟ್ಟ. ಹೇಗೆ ಗೊತ್ತಾ? ಅವತ್ತು ಶನಿವಾರ. ಚಕಿತ್ ಆಫೀಸ್ಗೆ ಹೋಗದೆ ಮನೇಲಿ ಆರಾಮಾಗಿದ್ದ. ವೀಕೆಂಡ್ ಮಾಮೂಲಿ ರಜೆ ಬೇರೆ. ಹಾಗಾಗಿ ಲೇಟಾಗಿ ಎದ್ದು ರೆಡಿಯಾಗಿ ಹಾಲ್ಗೆ ತಿಂಡಿ ತಿನ್ನೋಕೆ ಅಂತ ಬಂದ. ಕೇಳಿ ವಯಸ್ಸಿಗೆ ಬಂದ ಹುಡುಗ ಲೇಟಾಗಿ ಎದ್ದಿದ್ರಿಂದೋ ಏನೋ ಚಕಿತ್ ತಾಯಿ ಬೆಳಗ್ಗೆ ಅವನಿಗೆ ಸುಪ್ರಭಾತ ಸ್ಟೈಲ್ನಲ್ಲಿ ಬೈತಾ ಇದ್ರು. ಅವನು ಇದೆಲ್ಲ ಮಾಮೂಲಿ ಅಂದ್ಕೊಂಡು ಆ ಥರ ರಿಯಾಕ್ಟ್ ಮಾಡಿ ಪ್ಲೇಟ್ಗೆ ಹಾಕೊಂಡು ಬಂದಂಥ ಚಿತ್ರಾನ್ನ ತಿಂದಿದ್ದ. ಇದೇ ಸಂದರ್ಭದಲ್ಲಿ ಅವನಿಗೊಂದು ಅನ್ನೋನ್ ನಂಬರ್ನಿಂದ ಫೋನ್ ಬರುತ್ತೆ. ಮೊದಲೇ ಅಮ್ಮನ ಬೈಗುಳದಿಂದ ರೋಸಿ ಹೋಗಿದ್ದ ಚಕಿತ್ ರಿಸೀವ್ ಮಾಡದೆ ಸುಮ್ಮನೆ ತಿಂಡಿ ತಿಂತಾ ಇದ್ದ. ಕೆಲವೇ ಸೆಕೆಂಡ್ಸ್ ಅಷ್ಟೇ ಮತ್ತೆ ಅದೇ ನಂಬರ್ನಿಂದ ಮತ್ತೆ ಫೋನ್ ಬಂತು. ಎರಡನೇ ಬಾರಿ ಫೋನ್ ರಿಂಗ್ ಆಗ್ತಾ ಇದ್ದಂತೆ ಅವನು ಕೋಪ ನೆತ್ತಿಗೇರಿತ್ತು. ನಮ್ಮಮ್ಮನ ಬೈಗುಳನೂ ನಿಲ್ಲಲ್ಲ, ಹಾಳಾದಿ ಫೋನ್ ರಿಂಗು ಆಗೋದು ಸ್ಟಾಪ್ ಆಗಲ್ಲ ಅಂತ ಬೈಕೊಂಡೇ ಫೋನ್ನ ಸೈಲೆಂಟ್ ಮಾಡ್ದ.
ಮುಂದಿನ ಕೆಲ ನಿಮಿಷಗಳಲ್ಲಿ ಅವನ ಅಮ್ಮನ ಬೈಗುಳ ಕೂಡ ಸ್ಟಾಪ್ ಆಯಿತು. ಅವನ ಪ್ಲೇಟ್ನಲ್ಲಿದ್ದ ಚಿತ್ರಾನ್ನನೂ ಕೂಡ ಮುಗೀತು. ಆದರೆ ಕೆಲವೇ ನಿಮಿಷಗಳ ಅಂತರದಲ್ಲಿ 3ನೇ ಬಾರಿ ಫೋನ್ ರಿಂಗ್ ಆಯಿತು. ಫೋನ್ ರಿಂಗ್ ಆದಾಗ ಅವನು ಅಡುಗೆ ಮನೆಯ ಸಿಂಕ್ಗೆ ಪ್ಲೇಟ್ ಇಡೋಕಂತ ಹೋಗಿದ್ದ. ಅಲ್ಲಿದ್ದ ಅವನ ಅಮ್ಮ, ಹೇಯ್, ಪ್ಲೇಟ್ ಇಟ್ಟು ಹೋಗೋದಲ್ಲ, ತೊಳಿಬೇಕು ಅಂತ ಬೈತಾರೆ. ಅವನಿಗೆ ಮೊದಲೇ ಸಿಟ್ಟಿತ್ತು. ಅಮ್ಮ ಬೈಯೋ ಟೈಮ್ನಲ್ಲೇ ಫೋನ್ ಕೂಡ ರಿಂಗ್ ಆಯಿತು. ಅಮ್ಮನಿಗೆ ಏನು ಮಾತಾಡೋಕ್ಕೂ ಆಗಲ್ಲ. ಫೋನ್ ಮಾಡಿದವ್ರಿಗೆ ಬೈಯೋಣ ಅಂತ ಹೇಳಿ ಸಿಂಕ್ಗೆ ಪ್ಲೇಟ್ ಹಾಕಿ ಓಡೋಡಿ ಬಂದು ಫೋನ್ ರಿಸೀವ್ ಮಾಡೋಕೆ ಅಂತ ಡಿಸ್ಪ್ಲೇ ನೋಡ್ತಾನೆ. ಮತ್ತದೇ ನಂಬರ್. ಯಾರ್ರೀ ನೀವು? ಎಷ್ಟು ಸಲ ಕಾಲ್ ಮಾಡ್ತೀರಾ? ಮಾಡೋಕೆ ಬೇರೆ ಕೆಲಸ ಇಲ್ಲ ನಿಮಗೆ ಅಂತ ಅವನು ಜೋರಾಗೆ ಮಾತಾಡ್ತಾ ಇದ್ದಂತೆ ಅಲ್ಲಿಂದ ಹೇಳಿದ್ದು ಒಂದೇ ಡೈಲಾಗ್. ಅವನು ಫುಲ್ ಮೀಟರ್ ಆಫ್. ಅವನು ಸೈಲೆಂಟ್ ಆಗಿದ್ದ. ಬಟ್ ಅಡುಗೆ ಮನೆಯಿಂದ ಅಮ್ಮನ ಬೈಗುಳ ಮಾತ್ರ ನಿಂತಿರಲಿಲ್ಲ. ಫೋನ್ ಕಿವಿಲೇ ಇದೆ. ಚಕಿತ್ ಸೀದಾ ಅಮ್ಮನ ಮುಖ ನೋಡಿ ಥರನೇ ಮೆಟ್ಲು ಹತ್ತಿ ಅವನು ರೂಮ್ಗೆ ಹೋಗ್ಬಿಟ್ಟ. ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡವನೇ ಬೆಡ್ ಮೇಲೆ ಕೂತ್ಕೊಂಡು, ನೀವ್ಯಾಕೆ ನನಗೆ ಕಾಲ್ ಮಾಡಿದ್ದೀರಾ? ನಾನೇನು ಮಾಡಿದ್ದೀನಿ ಅಂತ ಏದುಸ್ರಲ್ಲೇ ಕೇಳ್ಬಿಟ್ಟ. ಅದಕ್ಕವನು, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಫೋನ್ ಮಾಡಿದ್ರೆ ಇನ್ನೇನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕವನು, ನಾನೇನು ಮಾಡಿಲ್ಲ ಅಂತ ಮತ್ತೆ ಹೇಳ್ತಾನೆ. ಇದಕ್ಕೆ ಅಲ್ಲಿಂದ ಫೋನ್ ಮಾಡಿದವನು, ನಿನ್ನ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ 46 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಇಡಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ ಅಂತ ಹೇಳ್ದ. ಯಾವಾಗ ಈ ಮಾತನ್ನ ಕೇಳಿದ್ನೋ ಚಕಿತ್ ಬೆಚ್ಚಿ ಬಿದ್ದಿದ್ದ. ಅವನ ಉತ್ತರ, ನಾನೇನು ಮಾಡಿಲ್ಲ ಅನ್ನೋದೇ ಇತ್ತು. ಯಾವಾಗ ಅಲ್ಲಿಂದ ಫೋನ್ ಮಾಡಿದವನು ಇವನ ಫುಲ್ ನೇಮ್, ಪರ್ಸನಲ್ ಡೀಟೇಲ್ಸ್ ಎಲ್ಲ ಹೇಳಿದ್ನೋ ಆಗ ಇವನು ಅಕ್ಷರಶಃ ಅವನಿಗೆ ಸರೆಂಡರೇ ಆಗ್ಬಿಟ್ಟ. ಅಲ್ಲಿಂದ ಚಕಿತ್ ತುಟಿಕ್ ಪಿಟಿಕ್ ಅಂದಿಲ್ಲ. ಅವನು ಹೇಳಿದ್ನೆಲ್ಲ ಜಸ್ಟ್ ಕೇಳಿಸ್ಕೊಂಡ ಅಷ್ಟೇ. ಫೋನ್ ಮಾಡಿದ ಸೈಬರ್ ವಂಚಕ, ನಿನ್ನ ಹೆಸರು ಮನಿ ಲಾಂಡ್ರಿಂಗ್ನಲ್ಲಿ ಕೇಳಿ ಬರ್ತಾ ಇದೆ, ನಿನ್ನ ವ್ಯವಹಾರ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ, ನಾವೀಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ, ಅವನು ನಿನ್ನ ಹೆಸರು, ನಿನ್ನ ಇನ್ವಾಲ್ವ್ಮೆಂಟ್ ಪೂರ್ಣವಾಗಿ ನಮ್ಗೆ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಲೋಕಲ್ ಪೊಲೀಸ್ ನಿಮ್ಮ ಮನೆಗೆ ಬಂದು ನಿನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿವರೆಗೂ ನೀನು ಈ ರೂಮ್ ಬಿಟ್ಟು ಹೋಗೋಂಗಿಲ್ಲ, ಅಲ್ಗಾಡುವಂತಿಲ್ಲ ಅಂತ ಖಡಕ್ಕಾಗಿ ವಾರ್ನಿಂಗ್ ಮಾಡಿಬಿಟ್ಟ. ಚಕಿತ್ಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಆಗಿರೋದು ನನಗೆ ಅರಿವೇ ಇಲ್ವಲ್ಲ ಅನ್ನೋದನ್ನ ಅವನು ಮನಸ್ಸಿನಲ್ಲೇ ಮಾತಾಡ್ತಿದ್ದಾನೆ ಹೊರತು ಅವನಿಗೆ ಬಾಯಿ ಬಿಟ್ಟು ಸಹ ಹೇಳಿಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಸೈಬರ್ ವಂಚಕ, ಸರಿ ಆಯ್ತು, ನಿನ್ನ ವಾಯ್ಸ್ ಕೇಳ್ತಿದ್ರೆ ನೀನೊಬ್ಬ ಇನ್ನೋಸೆಂಟ್ ಥರ ಅನ್ನಿಸ್ತಾ ಇದೆ, ಅರೆಸ್ಟ್ ಆಗಿರೋ ವ್ಯಕ್ತಿ ನಿನ್ನ ಮೇಲೆ ಹೇಳಿಕೆ ನೀಡಿದ್ದಾನೆ ಅನ್ನೋದು ನಿಜಾನೇ, ಆದರೆ ನೀನು ಉಳಿಬೇಕಾದ್ರೆ ಒಂದು ಮಾರ್ಗ ಇದೆ ಅಂತ ಹೇಳ್ತಾನೆ. ಇದರಿಂದ ಸ್ವಲ್ಪ ಚೇತರಿಸ್ಕೊಂಡ ಚಕಿತ್, ನಾನೇನು ಮಾಡ್ಬೇಕು ಹೇಳಿ ಅಂತ ಹೇಳ್ತಾನೆ. ಅಲ್ಲಿಗೆ ಚಕಿತ್ ಕತೆ ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು. ಕಾಲ್ ಮಾಡಿದವನು, ನೀನು ಸೇವ್ ಆಗಬೇಕಂದ್ರೆ ನಮಗೆ ದುಡ್ಡು ಕಳಿಸ್ಬೇಕು, ಇಲ್ಲ ಅಂತಂದರೆ ಈ ಕೇಸ್ ಕೋರ್ಟ್ಗೆ ಹೋಗುತ್ತೆ, ಆಗ ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟ್ಗೆ ಹೋದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು ತಾನೆ ಅಂದ. ಅದಕ್ಕೆ ಚಕಿತ್, ಸರಿ ಸರ್, ನಾನು ನಿಮ್ಗೆ ದುಡ್ಡು ಸೆಂಡ್ ಮಾಡ್ತೀನಿ ಅಂತ ಹೇಳ್ದ. UPI ಮೂಲಕ ದುಡ್ಡನ್ನ ಕಳಿಸೇ ಬಿಟ್ಟಿದ್ದ. ಅರ್ಧ ಗಂಟೆಯಲ್ಲಿ ಚಕಿತ್ 10 ಲಕ್ಷ ರೂಪಾಯಿನ ಸೆಂಡ್ ಮಾಡ್ದ. ಅವನು ಕೂಡಿಟ್ಟಿದ್ದ ಹಣ ಎಲ್ಲವೂ ಕೂಡ ಅರ್ಧ ಗಂಟೆಯಲ್ಲೇ, ಕೇವಲ ಅರ್ಧ ಗಂಟೆಯಲ್ಲೇ ಖತಮ್ ಆಗಿತ್ತು. ಚಕಿತ್ ಸ್ಟೋರಿನ ನೀವು ಆಶ್ಚರ್ಯಚಕಿತರಾಗಿ ನೋಡಿದ್ದೀರಾ ಅಲ್ವಾ? ಅವನ ಕೇಸ್ನ ಕ್ಲೈಮ್ಯಾಕ್ಸ್ ಸೀನ್ ನಿಮ್ಗೆ ಹೇಳೋದು ಬಾಕಿ ಇದೆ. ಆದರೆ ಅದಕ್ಕೂ ಮುಂಚೆ ಇನ್ನೊಂದು ಅತಿ ರೋಚಕ ಕೇಸ್, ಕೆಲ ದಿನಗಳ ಹಿಂದೆ ಅಷ್ಟೇ ಬೆಳಕಿಗೆ ಬಂದಿರುವಂಥ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮಗೆ ಹೇಳಲೇಬೇಕು. ಬೆಂಗಳೂರಿನ JP ನಗರದಲ್ಲಿ ವಾಸವಾಗಿರುವಂತಹ 70 ವರ್ಷದ ಆಸುಪಾಸಿನ ಮನೋಹರ್ ಬೇಸಿಕಲಿ ಒಬ್ಬರು ಇಂಜಿನಿಯರ್.
ಅವ್ರು ಕೆಲಸ ಮಾಡಿದ್ದು ನಮ್ಮ ದೇಶದಲ್ಲ, ಬರೋಬ್ಬರಿ 31 ವರ್ಷಗಳ ಕಾಲ ನೈಜೀರಿಯಾದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಲೈಫ್ನ ತವರೂರಿನಲ್ಲೇ ಕಳಿಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಜೆಪಿ ನಗರಕ್ಕೆ ಮತ್ತೆ ಬರ್ತಾರೆ. ಪತಿ ಮತ್ತು ಪತ್ನಿಗೆ ಇಬ್ಬರು ಮಕ್ಕಳಿದ್ರು. ಅದ್ಯಾಗೋ ಅವರ ಜೊತೆ ಇರಲಿಲ್ಲ. ಮಲ್ಲೇಶ್ವರಂನಲ್ಲಿ ಮಗ ವಾಸವಾಗಿದ್ರೆ ಹೆಬ್ಬಾಳದಲ್ಲಿ ಮಗಳಿದ್ರು. ಒಟ್ಟಿನಲ್ಲಿ ಗಂಡ ಹೆಂಡತಿ ಅವರಿಗೆ ಹೆಂಗ್ ಬೇಕೋ ಹಾಗೆ ಸುಖವಾಗಿತ್ತು. ಆದರೆ ಈ 2.5 ತಿಂಗಳು ನರಕ ಅನುಭವಿಸ್ಬಿಟ್ರು. ಯಾಕಂದ್ರೆ ಮಾರ್ಚ್ನಿಂದ ಮೇವರೆಗೆ ಅವರು ಡಿಜಿಟಲ್ ಅರೆಸ್ಟ್ನಲ್ಲಿದ್ರು. ಅರಮನೆಯಂತಿದ್ದ ಮನೆಯೇ ಅವ್ರಿಗೆ ಸೆರೆಮನೆ ಆಗ್ಬಿಟ್ಟಿತ್ತು. ಹೇಗೆ ಗೊತ್ತಾ? ಮಾರ್ಚ್ 19ರಂದು ದೂರವಾಣಿ ಕರೆ ಮಾಡಿದಂಥ ವ್ಯಕ್ತಿ ತಾನು SBI ಗ್ರಾಹಕ ಸೇವಾ ಪ್ರತಿನಿಧಿ ಅಂತ ಪರಿಚಯ ಮಾಡಿಕೊಳ್ತಾನೆ. ನಿಮ್ಮ ಹೆಸರಿನಲ್ಲಿನ ಕ್ರೆಡಿಟ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ, ಇದು ಅಕ್ರಮ ಹಣ ವರ್ಗಾವಣೆ ಅಂತ ಹೇಳ್ಬಿಟ್ಟಿದ್ದ. ಪಾಪ ಇವನ್ ಮಾತನ್ನು ಕೇಳಿ ಮನೋಹರ್ ಅವರು ಬೆವರು ಬಿಟ್ಟಿದ್ರು. ಇಷ್ಟಕ್ಕೆ ಅವನು ಹೇಗೆ ಸುಮ್ಮನಾಗ್ತಾನೆ ಹೇಳಿ? ನಿಮ್ಮ ವಿರುದ್ಧ CBI ಮತ್ತು ED ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ, ಕೇರ್ಫುಲ್ ಆಗಿರಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟ. ವಂಚಕರ ಮಾತು ಕೇಳ್ತಾ ಇದ್ದಂತೆ ಮನೋಹರ್ ಗಾಬರಿಯಾಗಿ ಹೆಂಡತಿ ಬಳಿ ಎಲ್ಲಾ ವಿಚಾರ ಹೇಳಿದ್ರು. ಇಬ್ಬರಿಗೆ ಈಗ ಏನು ಮಾಡೋದು ಅನ್ನೋ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ಬಿಟ್ಟಿತ್ತು. ಹೃದಯ ಬಡಿತ ಜೋರಾಗಿತ್ತು. ಇಷ್ಟಕ್ಕೆ ಮ್ಯಾಟ್ರ್ ಹೇಗೆ ಮುಗಿಯುತ್ತೆ ಹೇಳಿ? ಇನ್ನು ಮುಂದೆ ಶುರುವಾದ ಸೀನ್ ಇದೆಯಲ್ಲ, ಥೇಟ್ ಸಿನಿಮಾ ಥರಾನೇ ಇತ್ತು. ಇದಾದ ಬಳಿಕ CBI ಅಧಿಕಾರಿ ಸೋಗಿನಲ್ಲಿ ಕರೆ ಮಾಡಿದಂಥ ಅಪರಿಚಿತ ನಕಲಿ ಪೊಲೀಸ್ ಠಾಣೆಯ ಬ್ಯಾಕ್ಗ್ರೌಂಡ್ನಲ್ಲಿ ಆತ ಮಾತನಾಡ್ತಾ ಇದ್ದ. ಗಂಡ ಹೆಂಡತಿ ಇಬ್ಬರ ಬ್ಯಾಂಕ್ ಖಾತೆಗಳಲ್ಲೂ ಅಕ್ರಮ ಹಣ ವರ್ಗಾವಣೆ ಆಗಿದೆ, ನಿಮ್ಮನ್ನ ಬಂಧಿಸೋಕೆ ಕೋರ್ಟ್ ವಾರೆಂಟ್ ಕೂಡ ಕೊಟ್ಟಿದೆ ನೋಡಿ ಅಂತ ಹೇಳಿ ಬೆದರಿಸಿದ್ದ. ಇದರಿಂದ ದಿಕ್ಕು ತೋಚದೇ ಇರೋ ಥರ ಆಗ್ಬಿಟ್ಟಿದ್ದಂಥ ಮನೋಹರ್ ದಂಪತಿ ಫುಲ್ ಕಂಗಾಲಾಗ್ಬಿಟ್ಟಿದ್ರು. ಇದು ಅವನು ಪ್ರಯೋಗ ಮಾಡಿದಂಥ ಮೊದಲ ಬಾಣ. ಆ ನಂತರ ಅವನು ನಾನು ಅವತರಿಸಿರೋದೇ ನಿಮ್ಮನ್ನ ಸೇವ್ ಮಾಡೋಕೆ ಅನ್ನೋ ಬಾಣ ಬಿಡ್ತಾನೆ. ಬ್ಯಾಂಕ್ ಖಾತೆಗಳ ವಿವರ ಹಾಗೂ ಹಣ ವರ್ಗಾವಣೆ ಮಾಡಿದ್ರೆ ಪರಿಶೀಲಿಸ್ತೇನೆ, ಒಂದು ವೇಳೆ ಅವ್ಯವಹಾರ ಕಂಡು ಬರ್ದಿದ್ರೆ ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ನಂಬಿಸಿದ್ದ. ಈ ವಿಚಾರವನ್ನ ಬೇರೆ ಯಾರಿಗಾದ್ರೂ ತಿಳಿಸಿದ್ರೆ ಮನೆ ಹೊರಗಡೆ ಇರೋ ಅಧಿಕಾರಿಗಳು ನಿಮ್ಮನ್ನು ಕೂಡಲೇ ಬಂಧಿಸ್ಬಿಡ್ತಾರೆ ಅಂತ ಈ ಗೋಮುಖ ವ್ಯಾಘ್ರನಾಗಿ ಡೈಲಾಗ್. ಪಾಪ ವೃದ್ಧ ದಂಪತಿ ಏನ್ ಮಾಡ್ತಾರೆ ಹೇಳಿ? ಯಾರಿಗಾದ್ರೂ ಹೇಳಿದ್ರೆ ಏನಾಗುತ್ತೋ ಏನೋ ಅಂತ ಹೆದರ್ಕೊಂಡು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದಂಥ ಮನೋಹರ್ ದಂಪತಿ ವಂಚಕರು ಹೇಳಿದಂಥ ಬ್ಯಾಂಕ್ ಖಾತೆಗಳಿಗೆ ಹಂತ ಹಂತವಾಗಿ ತಮ್ಮ 3 ಖಾತೆಗಳಲ್ಲಿದ್ದಂಥ ಹಣವನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಮಾರ್ಚ್ನಿಂದ ಮೇ 12ರವರೆಗೂ ಒಟ್ಟು 4.70 ಕೋಟಿ ರೂಪಾಯಿನ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ? 4.70 ಕೋಟಿ ರೂಪಾಯಿನ ಅವರು ವರ್ಗಾಯಿಸಿದ್ದಾರೆ. ಅವರು ಎಂಥ ಪಾಪಿಗಳಂದ್ರೆ ಇಷ್ಟೊಂದು ಹಣ ಪಡೆದಿದ್ರು, ಬ್ಯಾಂಕ್ ಖಾತೆಯಲ್ಲಿ ಹಣ ಖಾಲಿಯಾಗಿದ್ರು ಕೂಡ ವಂಚಕರು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆ ವೃದ್ಧ ದಂಪತಿ ಏನ್ ಮಾಡ್ತಾರೆ ಹೇಳಿ? ತೀರಾ ಅಸಹಾಯಕರಾಗಿದ್ದಂಥ ಮನೋಹರ್ ದಂಪತಿ ಫೈನಲಿ ಈ ವಿಚಾರವನ್ನ ತಮ್ಮ ರಿಲೇಟಿವ್ಸ್ ಬಳಿ ಹೇಳ್ಕೊಂಡ್ರು. ಆಗ ಡಿಜಿಟಲ್ ವಂಚಕರ ಜಾಲಕ್ಕೆ ಸಿಲುಕಿರೋದು ಅವ್ರಿಗೆ ಗೊತ್ತಾಗಿದೆ. ಅದಾದ್ಮೇಲೆ ಪೊಲೀಸರಿಗೆ ದೂರು ಕೊಡ್ತಾರೆ. ಮನೋಹರ್ ನೀಡಿದಂತಹ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಹಣ ವರ್ಗಾವಣೆಯಾಗಿದ್ದಂತಹ ಬ್ಯಾಂಕ್ ಖಾತೆಗಳ ವಿವರವನ್ನ ಆಗ ಪರಿಶೀಲಿಸಲಾಯಿತು. ಈ ವೇಳೆ ಈಶ್ವರ್ ಸಿಂಗ್ ಖಾತೆಗೆ 10 ಲಕ್ಷ ರೂಪಾಯಿ ಹಾಗೂ ರಾಮಚರಣ್ ಖಾತೆಗೆ 1.80 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವುದು ಕಂಡುಬಂದಿತ್ತು.
ಸುಳಿವಿನ ಬೆನ್ನಲ್ಲೇ ಆಂಧ್ರ ಪ್ರದೇಶಕ್ಕೆ ತೆರಳಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಬ್ಬರ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿಸಿದ್ದಾರೆ. ಆರೋಪಿ ರಾಮ್ ಚರಣ್ ತನ್ನ ಖಾತೆಗೆ ಸಂದಾಯವಾಗಿದ್ದಂತಹ ಹಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಡ್ರಾ ಮಾಡಿಕೊಂಡು ಶ್ರೀಲಂಕಾದ ಕೆಸಿನೋ ಇದೆಯಲ್ಲ ಅಲ್ಲಿ ಕಳೆದಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ವೃದ್ಧ ದಂಪತಿಗೆ ನ್ಯಾಯ ಸಿಗುವಂತ ನಿರೀಕ್ಷೆ ಇದೆ. ಆದರೆ ಈ ಕಡೆ ಚಕಿತ್ ಕೇಸ್ ಇತ್ತಲ್ಲ, ಆ ಕೇಸ್ನಲ್ಲಿ ಈ ಸಾಧ್ಯತೆ ತುಂಬಾ ಕಡಿಮೆನೆ. ಆದರೆ ಇದೆಲ್ಲಕ್ಕಿಂತ ಬೆಸ್ಟ್ ಉಪಾಯ ತುಂಬಾ ಜಾಗೃತಿಯಿಂದ ಇರೋದು. Stay calm. If you receive a threatening call claiming your involvement in crime or money laundering, always verify by contacting your local police station or official government helplines before taking any action. Genuine law enforcement never demand money over the phone, threatening arrest in exchange of payment. Be cautious of urgent threats, demands for secrecy, and instructions to keep the conversation confidential. Be careful. Never share personal information, bank details, or OTP with any unknown caller. Do not transfer money without verifying the request, no matter how urgent or convincing it sounds. If you suspect a scam or have been targeted, immediately call the cybercrime helpline at 1930 or report online at cybercrime.gov.in. Quick reporting improves chances of recovering the amount faster. Even if you haven't been defrauded, report suspicious scam calls on the Chakshu portal to help protect others from similar threats. ನಿಮಗೆ ಸೈಬರ್ ಕ್ರೈಮ್ ಟ್ರ್ಯಾಪ್ಗೆ ಬೀಳ್ತಾ ಇದ್ದೀನಿ ಅಂತ ಅನುಮಾನ ಬಂದರೆ ಅಥವಾ ಮೋಸ ಹೋದರೆ ಕೂಡಲೇ ನೀವು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930 ಇದಕ್ಕೆ ಕರೆ ಮಾಡಿ ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಆಗಿರುವಂಥ cybercrime.gov.in ಇಲ್ಲಿನ 24 ಗಂಟೆ ಕೂಡ ನೀವು ಲಾಗಿನ್ ಆಗಿ ವಿಸಿಟ್ ಮಾಡಿ ದೂರು ದಾಖಲಿಸಬಹುದು. ಇನ್ನೊಂದು ಆಪ್ಷನ್ ಕೂಡ ಇದೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಿ. ಈ ಎಲ್ಲ ಅಂಶಗಳು ತುಂಬಾನೇ ಮುಖ್ಯ. ಆದರೆ ಸೈಬರ್ ವಂಚಕರ ಕಣ್ಣಿಗೆ ಬೀಳಬಾರ್ದಷ್ಟೇ. ಬಿದ್ದರೂ ತಪ್ಪಿಸ್ಕೊಳ್ಬೇಕು ಅಂದರೆ ಒಂದು ಸರಳವಾದ ಉಪಾಯ ಇದೆ. ಅದೇನಪ್ಪ ಅಂತಂದರೆ ಸೈಬರ್ ವಂಚನೆಯ ಬಗ್ಗೆ ಅಪ್ಡೇಟ್ ಆಗ್ತಾ ಇರೋದು. ಸೈಬರ್ ಕ್ರೈಮ್ ಹೇಗೆ ನಡೆಯುತ್ತೆ, ಹೊಸ ಹೊಸ ವಿಧಾನಗಳೇನು, ಇದರಿಂದ ಬಚಾವಾಗೋದು ಹೇಗೆ, ಈ ಇನ್ಫಾರ್ಮೇಟಿವ್ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಳ್ಬೇಕು. ಬ್ಯಾಂಕ್ನವರು ಕಂಡಕ್ಟ್ ಮಾಡುವಂಥ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು. ಇವತ್ತಿನ ಸೈಬರ್ ಕೋಟೆ ಎಪಿಸೋಡ್ನಲ್ಲಿ ಮುಗ್ಧ ಯುವಕ ಹಾಗೂ ವೃದ್ಧ ದಂಪತಿ ಯಾವ ರೀತಿ ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ದೊಡ್ಡ ಸ್ಕ್ಯಾಮ್ಗೆ ಬಲಿಯಾಗಿದ್ರು ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸಿದ್ವಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.